ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಓಂ ಜನ್ಮಾದ್ಯಸೇತಃ ಓಂ ಉತ್ಪತ್ತಿ ಸ್ಥಿತಿ ಸಂಹಾರಾಃ ನಿಯತಿರ್ಜ್ಞಾನಮಾವೃತಿಃ ಬಂಧಮೋಕ್ಷೌ ಚ ಪುರುಷಾದ್ಯಸ್ಮಾತ್ ಸ ಹರಿದೇಕರಾಟ್ ಇತಿ ಸ್ಕಾಂದೆ. ಜಿಜ್ಞಾಸಾಧಿಕರಣವನ್ನು ಈ ಹಿಂದೆ ನಾವು ನೋಡಿ ಮುಗಿಸಿದ್ದೀವಿ. ಮುಂದೆ ನಾವು ನೋಡಬೇಕಾದದ್ದು ಜನ್ಮಾಧಿಕರಣ. ಭಗವಂತನ ಜಿಜ್ಞಾಸೆ ಮಾಡಬೇಕು ಅಂತ ಬಂತು. ಬ್ರಹ್ಮನ ಲಕ್ಷಣ, ಆ ಭಗವಂತನ ಬ್ರಹ್ಮನ ಲಕ್ಷಣ ಗೊತ್ತಿದ್ರೆ ನಾವು ಅವನ ಕುರಿತು ಜಿಜ್ಞಾಸೆ ಮಾಡಬಹುದು. ಏನು ಅವನ ಲಕ್ಷಣ ಅಂತ ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ಜನ್ಮಾದ್ಯಸೇತಃ ಅನ್ನುವ ಸೂತ್ರದಿಂದ ಆ ಭಗವಂತನ ಲಕ್ಷಣವನ್ನು ಜನ್ಮಾದಿಗಳಿಗೆ ಕಾರಣನಾದವನು ಅಂತ ಹೀಗೆ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಜಗತ್ತಿನ ಸೃಷ್ಟಿ, ಪಾಲನೆ, ನಾಶ ಈ ಮೂರು ಮಾತ್ರ ಅಲ್ಲ, ಅದರ ಸೃಷ್ಟಿ, ಪಾಲನೆ, ನಾಶ, ಅದರ ನಿಯಮನ, ಅದಕ್ಕೆ ಜ್ಞಾನ ಕೊಡುವುದು, ಅಜ್ಞಾನ ಕೊಡುವುದು, ಮತ್ತು ಅದನ್ನು ಸಂಸಾರದಲ್ಲಿ ಬಂಧಿಸುವುದು, ಅದಕ್ಕೆ ಮೋಕ್ಷ ಕೊಡುವುದು, ಈ 8ಕ್ಕೆ ಭಗವಂತ ಕಾರಣ ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಭಗವಂತನೇ ಏಕರಾಟ್, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅಂತ ಹೀಗೆ ಸ್ಕಂದ ಪುರಾಣದ ಮಾತಿನಿಂದ ಅದನ್ನು ತಿಳಿಸ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಭಾಷೆಗಳಿರುವುದು ನಮ್ಗೆ ಗೊತ್ತಿದೆ. ಅಲ್ಲಿ ಎಲ್ಲ ಭಾಷ್ಯಕಾರರು ಕೂಡ ಎಲ್ಲ ಭಾಷೆಗಳನ್ನು, ಉಳಿದೆಲ್ಲ ಭಾಷೆಗಳನ್ನು ನಾನೇನು ಓದಿಲ್ಲ. ಆದರೆ ಜನ್ಮಾದ್ಯಸೇತಃ ಅಂದರೆ ಆ ಉಳಿದ ಅನೇಕ ಭಾಷ್ಯಕಾರರು ಅಥವಾ ಹೆಚ್ಚಿನ ಎಲ್ಲ ಭಾಷ್ಯಕಾರರು ಜಗತ್ತಿನ ಉತ್ಪತ್ತಿ, ಅದರ ಪಾಲನೆ ಮತ್ತು ನಾಶ ಇದಕ್ಕೆ ಕಾರಣ ಅಂತಿಷ್ಟು ಮಾತ್ರ ಅರ್ಥ ಬರೆದಿದ್ದಾರಂತೆ. ಆದರೆ ಅವು ಅಷ್ಟು ಮಾತ್ರ ಅಲ್ಲ, 8ಕ್ಕೆ ಕಾರಣ ಭಗವಂತ ಅಂತ ಒಂದು ವಿಶಿಷ್ಟವಾದ ಪ್ರಮೇಯವನ್ನು ಆಚಾರ್ಯರು ಮೊದಲನೇದಾಗಿ ಹೊರಗೆಡವಿದ್ದಾರೆ ಅಂತ ಆಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಕೇಳಿ ಬರ್ತದೆ. ಅದನ್ನೇ ಬ್ರಹ್ಮಣೋ ಲಕ್ಷಣಮಾಹ, ಪರಬ್ರಹ್ಮನ ಲಕ್ಷಣವನ್ನು ಸೂತ್ರಕಾರರು ಹೇಳ್ತಾ ಇದ್ದಾರೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷಾಹ ಯತಃ ಯಾವ ಭಗವಂತನಿಂದ ಇವೆಲ್ಲವೂ ಆಗ್ತಾವೋ ಅವನೇ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅಂತ ಅದರ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತೆ ಸತ್ತರ್ಕ ದೀಪಾವಳಿ ಏನು ಕಂಡು ಬರೋದಿಲ್ಲ. ಅದಕ್ಕಾಗಿ ತತ್ವ ಪ್ರದೀಪದಲ್ಲಿ ಬಂದಿರುವಂತೆ ಒಂದಿಷ್ಟು ವಿಚಾರಗಳನ್ನು ನಾವು ನೋಡೋಣ. ಬ್ರಹ್ಮಣೋ ಲಕ್ಷಣಮಾಹ ಜನ್ಮಾದ್ಯಸೇತಃ ಇತಿ. ಜನ್ಮಾದ್ಯಸೇತಃ ಎಂಬ ಸೂತ್ರದಿಂದ ಪರಬ್ರಹ್ಮನ ಲಕ್ಷಣವನ್ನು ಸೂತ್ರಕಾರರು ಹೇಳ್ತಾ ಇದ್ದಾರೆ. ಸಾಚ ವಿಷ್ಣೋ ಬ್ರಹ್ಮತ್ವ ವಿಧಾತ್ರಿ ತೈತ್ರೇಯ ಶ್ರುತಿ ಯಾನಿ ಅಸ್ಯ ಲಕ್ಷಣಾನಿ ಆಹ ತಾನಿ ಅನೇನ ಸೂತ್ರೇಣ ಭಗವಾನ್ ಆಹ. ಈ ತೈತ್ರೇಯ ಶ್ರುತಿ, ಇತೋವಾ ಇಮಾನಿ ಭೂತಾನಿ ಅಂತ ತೈತ್ರೇಯ ಶ್ರುತಿ ಏನಿದೆ ಯಜುರ್ವೇದದ್ದು, ಅದು ವಿಷ್ಣುವಿಗೆ ಬ್ರಹ್ಮತ್ವವನ್ನು ವಿಧಾತ್ರಿ ಅಂದರೆ ತಿಳಿಸ್ತಾ ಇದೆ. ವಿಷ್ಣುವೇ ಬ್ರಹ್ಮ ಅಂತ ಸ್ಥಾಪಿಸ್ತಾ ಇದೆ. ಆ ಶ್ರುತಿ ಯಾವ ಲಕ್ಷಣಗಳನ್ನು ಪರಬ್ರಹ್ಮನಿಗೆ ಹೇಳಿದೆಯೋ ಅದೇ ಲಕ್ಷಣಗಳನ್ನು ಈ ಸೂತ್ರದಿಂದ ವೇದವ್ಯಾಸರು ಪ್ರತಿಪಾದಿಸಿದ್ದಾರೆ. ತಥಾಹಿ ಯತಃ ಪ್ರಸೂತ ಜಗತಃ ಪ್ರಸೂತಿ ಸರ್ವೇ ನಿಮೇಷಾಃ ಜಜ್ಞಿರೆ ವಿದ್ಯುತಃ ಪುರುಷಾದಧಿ ಅಂತ ಇವೆರಡು ಮಹಾನಾರಾಯಣ ಉಪನಿಷತ್ತಿಂದ, ಅದು ಕೂಡ ಯಜುರ್ವೇದದ್ದೇ ಮಹಾನಾರಾಯಣ ಉಪನಿಷತ್ತು. ಅಲ್ಲಿ ಬಂದಿರುವಂತೆ ಪ್ರಕೃತಿ ಕಾಲ ಸೃಷ್ಟಿ ಅಭಿಧಾನೇನ ತಸ್ಮಾದೇವ ಸೃಷ್ಟಿ ಉಕ್ತ. ಈಗ ಉತ್ಪತ್ತಿ, ಪಾಲನೆ, ನಾಶ, ಆಮೇಲೆ ಬಂಧ, ಜ್ಞಾನ, ಮೋಕ್ಷ ಇತ್ಯಾದಿ ಏನಿದೆ ಅವೆಲ್ಲದಕ್ಕೂ ಕೂಡ ಭಗವಂತನೇ ಕಾರಣ ಅಂತ ಹೇಳಬೇಕಾಗಿದೆ. ಹಾಗೆ ಹೇಳಲಿಕ್ಕೋಸ್ಕರ ಈ 8ನ್ನು ಹೇಳುವಂತಹ ಬೇರೆ ಬೇರೆ ರೀತಿಯಾದಂತಹ ವಾಕ್ಯಗಳನ್ನು ಇಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ. ಮತ್ತು ಅದನ್ನು ತ್ರಿವಿಕ್ರಮ ಪಂಡಿತರು ಸ್ಪಷ್ಟವಾಗಿ ಬೇರೆ ಬೇರೆ ವೇದವಾಕ್ಯಗಳಿಂದ ಹೇಗೆ ಭಗವಂತ ಇದೆಲ್ಲದಕ್ಕೂ ಕಾರಣ ಅಂತ ಗೊತ್ತಾಗ್ತದೆ ಅದನ್ನು ತಿಳಿಸ್ತಾ ಇದ್ದಾರೆ. ಈಗ ನಾವು ನೋಡ್ತಿರುವ ಯತಃ ಪ್ರಸೂತ ಜಗತಃ ಪ್ರಸೂತಿ ಈ ಮಾತಿನಿಂದ
ಪ್ರಕೃತಿಯನ್ನು ಭಗವಂತ ಸೃಷ್ಟಿಸಿದ್ದಾನೆ ಅಂತ ತಿಳಿದು ಬರ್ತಾ ಇದೆ. ಜಗತಃ ಪ್ರಸೂತಿ, ಜಗತ್ತಿನ ತಾಯಿಯಾದ ಈ ಲಕ್ಷ್ಮೀದೇವಿ ಯತಃ ಯಾವ ಭಗವಂತನಿಂದ ಪ್ರಸೂತ ಹುಟ್ಟಿದ್ದಾಳೋ ಅಂತ ಹೀಗೆ. ಅಲ್ಲಿ ಎರಡು ಸಂಗತಿಗಳನ್ನು ನಾವು ತಿಳ್ಕೋಬೇಕು. ಒಂದು, ಜಡವಾದ ಪ್ರಕೃತಿಯನ್ನು ಭಗವಂತ ಸೃಷ್ಟಿಸಿದ್ದಾನೆ. ಹಾಗೆ ಆ ಜಡವಾದ ಪ್ರಕೃತಿಯ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯನ್ನು ಕೂಡ ಭಗವಂತ ಸೃಷ್ಟಿಸಿದ್ದಾನೆ. ಜಡವಾದ ಪ್ರಕೃತಿಯನ್ನಂತೂ ಭಗವಂತ ಸೃಷ್ಟಿಸಿಯೇ ಇದ್ದಾನೆ. ಆ ಜಡಕ್ಕೆ ಉತ್ಪತ್ತಿಯೇ ಇದೆ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಇನ್ನು ಅದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಗೆ ಉಳಿದ ಜಡಗಳಂತೆ ಸೃಷ್ಟಿ ಇಲ್ಲ. ಅದಕ್ಕೆ ಸೃಷ್ಟಿ ಇರುವುದು ಹೇಗೆ ಅಂದರೆ, ಸೃಷ್ಟಿ ಮಾಡಬೇಕೆಂಬ ಬಯಕೆ ಅವಳಿಗೆ ಬರುವುದು, ಮತ್ತು ತಾನು ಸೃಷ್ಟಿಸಿರುವ ಮತ್ತು ತನ್ನ ಸೃಷ್ಟಿಗೆ ಮೂಲವಾದಂಥ ಈ ಜಡವಾದ ಪ್ರಕೃತಿಗೆ ಬಗ್ಗೆ ಅವಳಿಗೆ ಅಭಿಮಾನ ಬರುವುದು, ಇದೆಲ್ಲವನ್ನು ಕೂಡ ಆ ಲಕ್ಷ್ಮೀದೇವಿಗೆ ಉತ್ಪತ್ತಿ ಅಂತ ಪರಿಗಣನೆ ಮಾಡ್ತಾರೆ. ಹೀಗೆ ಹಿಂದಿನ ನಾವು ನೋಡಿದಂತೆ ಲಕ್ಷ್ಮೀದೇವಿಗೂ ಕೂಡ ಒಂದು ರೀತಿಯಾದ ನಾಶ ಇದ್ದೇ ಇದೆ. ಅಪರಿಪೂರ್ಣತಾ ಅನ್ನುವ ನಾಶ ಅವಳಿಗೂ ಕೂಡ ಇದೆ. ಹಾಗೆ ತಾನು ಸೃಷ್ಟಿಸುವ ವಸ್ತುಗಳ ಬಗ್ಗೆ ಅಭಿಮಾನ ಅನ್ನುವಂಥ ಒಂದು ಉತ್ಪತ್ತಿನೂ ಕೂಡ ಅವಳಿಗಿದೆ. ಆದ್ರಿಂದ ಇಬ್ಬರನ್ನೂ ಸೃಷ್ಟಿಸಿದ್ದಾನೆ ಅಂತ ಅರ್ಥ. ಹೀಗೆ ಇತಃ ಪ್ರಸೂತ ಜಗತಃ ಪ್ರಸೂತಿ ಅನ್ನೋ ಮಾತಿನಿಂದ ಪ್ರಕೃತಿಯನ್ನು ಸೃಷ್ಟಿಸಿದ್ದಾನೆ ಅಂತ ಗೊತ್ತಾಗ್ತದೆ. ಮುಂದೆ ಸರ್ವೇ ನಿಮೇಶ ಜಜ್ಜರೆ ವಿದ್ಯುತಃ ಪುರುಷಾದಧಿ ಅಂತ ಈ ಮಾತೇನಿದೆ, ಅದರಿಂದ ಕಾಲವನ್ನು ಸೃಷ್ಟಿಸಿದ್ದಾನೆ ಅಂತ ಗೊತ್ತಾಗ್ತದೆ. ಎಲ್ಲ ನಿಮಿಷಗಳು, ಕಲಾಹ ಕಾಷ್ಠಾಹ ಅಂತ ಹೀಗೆಲ್ಲ ಮುಂದೆ ಆ ಉಪನಿಷತ್ತಿನಲ್ಲಿದೆ. ವಿದ್ಯುತಃ ಪುರುಷಾತ್, ಅದಕ್ಕೆ ಬೇರೆ ಅರ್ಥಗಳನ್ನು ಬರೆದಿರ್ಬೋದು, ಮುಂದೆ ಅರ್ಥಗಳನ್ನು ನೋಡ್ತೇನೆ. ಜ್ಞಾನಸ್ವರೂಪನಾದ ಈ ಭಗವಂತನಿಂದ ಎಲ್ಲವೂ ಕೂಡ ಹುಟ್ಟಿದೆ ಅಂತ ಹೀಗೆ ಕೇಳಿ ಬರ್ತಾ ಇದೆ. ಜ್ಞಾನಸ್ವರೂಪನಾದ ಈ ಭಗವಂತನಿಂದ ಎಲ್ಲ ಕಾಲವೂ ಸೃಷ್ಟವಾಗಿದೆ. ಕಾಲ ಸೃಷ್ಟಿ ಅಭಿಧಾನೇನ ತಸ್ಮಾದೇವ ಸರ್ವಸೃಷ್ಟಿ ಉಕ್ತ. ಹೀಗೆ ಸಕಲಕ್ಕೂ ಕೂಡ ಮೂಲ ಈ ಕಾಲ ಮತ್ತು ಪ್ರಕೃತಿ, ಅವುಗಳನ್ನೇ ಭಗವಂತ ಸೃಷ್ಟಿಸಿದ್ದಾನೆ ಅಂತ ಬಂದಿದ್ದರಿಂದ ಅದರಿಂದ ಹುಟ್ಟುವಂತಹ ಮುಂದಿನ ಎಲ್ಲದಕ್ಕೂ ಕೂಡ ಅವನೇ ಸೃಷ್ಟಾರ ಅಂತ ಹೀಗೆ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಕಾಲ ಸೃಷ್ಟಿ ಅಭಿಧಾನ ಏನಂತ ಬಂದಿದೆಯಲ್ಲ, ಕಾಲಕ್ಕೆ ಸೃಷ್ಟಿ ಅಂದರೆ ಜಡವಾದಂತಹ ಕಾಲಕ್ಕೂ ಕೂಡ ಒಂದು ರೀತಿಯಾದಂತಹ ಸೃಷ್ಟಿ. ಲಕ್ಷ್ಮೀದೇವಿ ಬಿಟ್ಟು ಭಗವಂತ ಬಿಟ್ಟು ಉಳಿದ ಎಲ್ಲದಕ್ಕೂ ಸೃಷ್ಟಿ ಮತ್ತು ನಾಶ ಇರೋದ್ರಿಂದ ಜಡವಾದಂತಹ ಕಾಲಕ್ಕೂ ಕೂಡ ಒಂದು ರೀತಿಯಾದಂತಹ ಸೃಷ್ಟಿ ಇದ್ದೇ ಇದೆ. ಮತ್ತೆ ಕಾಲದ ಸೃಷ್ಟಿ ಅಂದರೆ ಕಾಲದ ಅಭಿಮಾನಿ ಸೃಷ್ಟಿ. ಪ್ರತಿಯೊಂದು ಕಡೆನೂ ಕೂಡ ನಾವು ಮುಂದೆ ನೋಡುವಂಥ ಪ್ರತಿಯೊಂದಕ್ಕೂ ಕೂಡ ಒಂದು ಜಡದ ಸೃಷ್ಟಿ, ಇನ್ನೊಂದು ಅಭಿಮಾನಿಯ ಸೃಷ್ಟಿ ಅಂತ ನಾವು ತಿಳ್ಕೋಬೇಕು. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಅಲ್ಲಲ್ಲಿ ಬರ್ತಿರ್ತದೆ. ಆದರೂ ಆಚಾರ್ಯರು ಬೇರೆ ಕಡೆ ಸರ್ವಮೂಲದಲ್ಲಿ ನನಗೆ ಈ ನೆನಪಿಗೆ ಬರ್ತಾ ಇರೋದು ಭಾಗವತ ತಾತ್ಪರ್ಯದಲ್ಲಿ ಕಾಲ ಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ ಅಂತ ಹೀಗೆ ಚತುರ್ಮುಖನ ಬಗ್ಗೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನಿಗೆ ಎರಡು ರೂಪ ಅಂತ, ಒಂದು ಜೀವಾಭಿಮಾನಿ ರೂಪ, ಇನ್ನೊಂದು ಕಾಲಾಭಿಮಾನಿ ರೂಪ. ಮತ್ತೆ ಇನ್ನೊಂದು ಕಡೆ ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ, ಇದು ಭಾಗವತ ತಾತ್ಪರ್ಯನೇ. ಕಾಲಕ್ಕೂ ಕೂಡ ಅಭಿಮಾನಿ, ಹಾಗೆ ಜೀವ ಗುಣಾದೀನಾಂ, ಜೀವನ ಎಲ್ಲ ಗುಣಗಳು, ಅವನ ಜ್ಞಾನ, ಅವನು ಮಾಡುವಂಥ ಧರ್ಮ. ವಿಷ್ಣುವ್ರ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದಧಾತಿ ಭೂತಾನಾಂ ಅಂತ ಈಗ ಐತರೇಯ ಉಪನಿಷತ್ ಭಾಷ್ಯದಲ್ಲಿದೆ. ಆದ್ದರಿಂದ ವಿಷ್ಣುವಿನ ಕುರಿತಾದ ಜ್ಞಾನಾದಿಷು, ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಈ ಎಲ್ಲ ಗುಣಗಳಲ್ಲಿಯೂ ಕೂಡ ಗುಣಗಳನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಶ್ರದ್ಧಾ ಕೊಡುವವನೇ ಈ ಚತುರ್ಮುಖ ಅಂತ ಅವನ ಬಗ್ಗೆ ಬಂದಿದೆ. ಮುಂದೆ ವೈದಿಕ ಶ್ರವಣೇ ವಿಪಹ ತಾಂತ್ರಿಕ ಶೇಷ ರುದ್ರೌಚ ಶಕ್ರೋ ಯಜ್ಞಾದಿ ಕರ್ಮಣಿ, ಇದು ಐತರೇಯ ಉಪನಿಷತ್ತಿನ ಮುಂದಿನ ಭಾಗ. ಪ್ರಸಂಗತಃ ಹೇಳಿದೆ ಅಷ್ಟೆ. ವೇದದ ಶ್ರವಣ ಮಾಡಲಿಕ್ಕೆ, ವೇದ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ನಮಗೆ ಶ್ರದ್ಧಾ ಕೊಡುವವನು ಗರುಡ. ಪೌರುಷೇಯ ಗ್ರಂಥಗಳ ಅಧ್ಯಯನ ಮಾಡಿ ಅದರ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಶ್ರದ್ಧಾ ಕೊಡುವವರು ಶೇಷ ಮತ್ತು ರುದ್ರರು. ಯಜ್ಞ ಮಾಡಲಿಕ್ಕೆ ಬೇಕಾದ ಶ್ರದ್ಧಾ ಕೊಡುವವನು ರುದ್ರ ಅಲ್ಲ ಇಂದ್ರ ಅಂತ ಹೀಗೆ ಅಲ್ಲಿ ಬಂದಿದೆ. ವಾಯುರ್ಗಂಧವಶ್ಚಾಸ್ಯ ಭಕ್ತಿ ಜ್ಞಾನ ಪ್ರದಸ್ತಥ. ಮುಂದೆ ಮುಖ್ಯ ಪ್ರಾಣ ನಮಗೆ ಭಕ್ತಿ ಜ್ಞಾನ ಇತ್ಯಾದಿಗಳನ್ನ ಕೊಡ್ತಾನೆ. ಅಲ್ಲಿಂದ ಮುಂದೆ ಈ ಸೂರ್ಯ, ಗಣಪತಿ ಅವ್ರ ಬಗ್ಗೆ ಇದೆ. ಸದ್ಯ ಇಷ್ಟು ಸಾಕು. ಅಂತೂ ಸರ್ವೇ ನಿಮೇಶಾದಿದ್ದರೆ ವಿದ್ಯುತಃ ಪುರುಷಾದಧಿ ಅನ್ನೋ ಮಾತಿನಿಂದ ಜಡವಾದ ಕಾಲದ ಸೃಷ್ಟಿ,
ಹಾಗೆ ಆ ಕಾಲದ ಅಭಿಮಾನಿಯಾದಂಥ ಚತುರ್ಮುಖ ಬ್ರಹ್ಮನ ಸೃಷ್ಟಿ, ಈ ಎರಡನ್ನು ಕೂಡ ಇಟ್ಕೊಳ್ಬೇಕು. ತದಧೀನತ್ವಾತ್ ಇತರ